ಸೊ ಸುಮಾರು 3-4 ವರ್ಷದಿಂದ ಇರೋಳು ಓಡಾಡ್ತಾ ಇದ್ದೀನಿ. ಹೆಬ್ಬಾಳ್ ಫ್ಲೈಓವರ್ ಇದು. ಈ ಕೆರೆ ನೋಡಿರ್ಬೋದು ನೀವು ಮೋಸ್ಟ್ಲಿ. ಆಲ್ಮೋಸ್ಟ್ ಯಾವಾಗಲೂ ಫುಲ್ಲೇ ಇರುತ್ತೆ. ದಿಸ್ ಸಮ್ಮರ್ ಫುಲ್ಲು ಡ್ರೈ ಆಗಿದೆ. ಆಲ್ಮೋಸ್ಟ್ ನೋಡ್ಬೋದು ನೀವು, ಏನೂ ಇಲ್ಲ, ನೀರೇ ಇಲ್ಲ, ಡೀಪೇ ಇಲ್ಲ. ಸೊ ಒಂದು ಅಬ್ಸರ್ವೇಷನ್ಸ್ ನಾನೇನು ಮಾಡಿದೆ ಅಂದರೆ, ಈಗ ಈ ಕೆರೆಯಲ್ಲಿ ಒಂದಿಷ್ಟು JCBಗಳು ಎಲ್ಲ ಮಣ್ಣು ಕೆರಿತಾ ಇದ್ದಾರೆ. ಮೋಸ್ಟ್ಲಿ ನಾಟ್ ಶೋರ್, ಮೋಸ್ಟ್ಲಿ ಕೆರೆನ ಉಳಿಸ್ತಾ ಇದ್ದಾರೆ ಅನಿಸುತ್ತೆ. ಇನ್ನೂ ಸ್ವಲ್ಪ ಸ್ಪೇಸ್ ಎಲ್ಲ ತೆಗೆದು ಡೆವಲಪ್ ಮಾಡ್ತಿರ್ಬೋದು. ಬಟ್ ನಿಮಗೆ ಇನ್ ಕೇಸ್ ಏನಾದರೂ ಐಡಿಯಾ ಇದ್ದರೆ ಕಮೆಂಟ್ ಮಾಡಿ. ಇಲ್ಲಿ ಯಾವುದು ಮೆಟ್ರೋ ಪ್ರಾಜೆಕ್ಟ್ ಬರ್ತಿದೆಯಾ ಅಥವಾ ಅಪಾರ್ಟ್ಮೆಂಟ್ಸ್ ಮಾಡ್ತಿದ್ದಾರಾ? ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸೊ ಈ ಥರ ಕೆರೆ ಡ್ರೈ ಆದಾಗ ಅಲ್ಲಿ ಏನಾದರೂ ಕನ್ಸ್ಟ್ರಕ್ಷನ್ ಮಾಡಿದ್ರೆ ನೆಕ್ಸ್ಟ್ ನೀರು ಬಂದರೆ ಅದು ನೀರು ತುಂಬ್ಕೊಳತ್ತಲ್ವಾ. ಸೊ ಆಮೇಲೆ ಫ್ಲಡ್ ಆಯಿತು ಹಂಗೆ ಹಿಂಗೆ ಅಂತೇಳ್ಬಿಟ್ಟು ಬೆಂಗಳೂರಿಗೆಲ್ಲ ಬೈಕೋತಾರೆ. ಸೊ ನೀವು ಫಸ್ಟು ಕೆರೆ ಜಾಗದಲ್ಲಿ ಕೆರೆನ ಉಳ್ಸೋಕ್ಕೆ ಟ್ರೈ ಮಾಡಬೇಕು ಇನ್ ಕೇಸ್ ಒಳ್ಳೆ ಇಂಟೆನ್ಷನ್ ಇದ್ದರೆ. ಮತ್ತು ಅದ್ರ ಮೇಲೆ ಏನಾದರೂ ಕನ್ಸ್ಟ್ರಕ್ಷನ್ ಅಪಾರ್ಟ್ಮೆಂಟ್ ಅಂತ ಮಾಡಿದ್ರೆ ಸುಮಾರು ಜನಕ್ಕೆ ಗೊತ್ತೇ ಇರೋಲ್ಲ ಇದು, ಹೊಸೊಬ್ಬರು ಬೆಂಗಳೂರಿಗೆ ಬರೋರಿಗೆ. ಸೊ ಐ ಫೀಲ್ ನನಗೆ ಅನ್ಸಂಗೆ ಅವ್ರು ಇಂಪ್ರೂವ್ ಮಾಡೋಕ್ಕೆ ಏನೋ ತರಿಸಿದ್ದಾರೆ ಅನಿಸುತ್ತೆ JCB ಎಲ್ಲ, ಬಟ್ ನಾಟ್ ಶೋರ್. ನೀವು ಇನ್ ಕೇಸ್ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿ ಆಯಿತಾ. ಐ ಆಮ್ ವೆರಿ ಕ್ಯೂರಿಯಸ್. ಬಿಕಾಸ್ ದೇರ್ ಈಸ್ ಒನ್ ಸೇಯಿಂಗ್ ಅಲ್ವಾ, ನೇಚರ್ ನೆವರ್ ಫರ್ಗೆಟ್ ಇಟ್ಸ್ ರೂಟ್ಸ್ ಅಂತಾರೆ. ಅಂದರೆ ಅದು ಹಳ್ಳ ತಗ್ಗು ಗುಂಡಿ ಇದ್ದರೆ ಡೆಫಿನೆಟ್ಲಿ ನೀವು ಏನೇ ಮಾಡಿ ಡೆವಲಪ್ಮೆಂಟು ನೀರು ಬಂದು ನಿದ್ದೆ ನಿಲ್ಲುತ್ತೆ. ಸೊ ನೇಚರ್ ಅಗೇನ್ಸ್ಟ್ ನಾವು ಯಾರೂ ಹೋಗೋಕ್ಕಾಗಲ್ಲ, ಹೋಗಲೂಬಾರ್ದು. ಸೊ ಇದು ನಮಗೆ ಗೊತ್ತಿರಬೇಕು. ಸೊ ಹಾಗಾಗಿ ಈ ವಿಡಿಯೋ